ಬರ್ತಾರೆ கொண்டு வாழ்வார்கள் பரவந்த கை கண்டவை மனத்தே கொண்டு வாழார்கள் இருப்பாரு श्री गुरुभ्यो नमः अस्मद्गुरुभ्यो नमः परम गुरुभ्यो नमः कुंकुमांकित वर्णाग कुंदेन्द्र धवलाय च विष्णुवाहनमस्तुभ्यं पक्षिराजाय ते नमः। ಈ ದಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಗಿರಿನಗರ ಈ ದೇವಸ್ಥಾನದಲ್ಲಿ ಈ ದಿನ ಪೌರ್ಣಮಿ ಪ್ರಯುಕ್ತವಾಗಿ ಈ ದಿನ ಸಾಯಂಕಾಲ ಶ್ರೀ ಸ್ವಾಮಿಯವರಿಗೆ ವಿಶೇಷವಾಗಿ ಗರುಡ ಸೇವೆ ಗರುಡ ವಾಹನೋತ್ಸವ ನೆರವೇರಿಸಲಾಗಿದೆ। ಈ ಒಂದು ಸೇವೆಯನ್ನು ಪ್ರತಿ ತಿಂಗಳು ಪೌರ್ಣಮಿ ದಿವಸ ದೇವಸ್ಥಾನದಲ್ಲಿ ನಡೆಸಲಾಗುತ್ತದೆ। ಈ ಸೇವೆಯ ಸೇವಾಕರ್ತರಾದಂತಹ ಶ್ರೀಮತಿ ಬಿಂದುಮತಿ ಮತ್ತು ಕುಮಾರರವರ ಕುಟುಂಬದವರು ಪ್ರತಿ ತಿಂಗಳು ಈ ದೇವಸ್ಥಾನದಲ್ಲಿ ಗರುಡೋತ್ಸವ ಸೇವೆಯನ್ನು ನಡೆಸಿಕೊಡ್ತಾ ಬಂದಿದ್ದಾರೆ। ಈ ಗರುಡೋತ್ಸವ ನಡೆಸೋದ್ರಿಂದ ಇದರಲ್ಲಿ ವಿಶೇಷ ಏನು ಅಂತಂದ್ರೆ ಶ್ರೀ ಸ್ವಾಮಿಯವರಿಗೆ ವಾಹನವಾಗಿರ್ತಕ್ಕಂತಹ ಗರುಡ ವೈರಿತೆಯ ಈ ಒಂದು ಸೇವೆಯನ್ನು ಮಾಡೋದ್ರಿಂದ ಭಕ್ತಾದಿಗಳಿಗೆ ತಮ್ಮ ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಅನುಕೂಲ ಆಗುತ್ತೆ। ಹಾಗೂ ಸಾಮಾನ್ಯವಾಗಿ ಜಾತಕಗಳಲ್ಲಿ ಜ್ಯೋತಿಷ್ಯರು ಹೇಳಿರುತ್ತಾರೆ
ರಾಹು ದೋಷ ಇದೆ, ಕೇತು ದೋಷ ಇದೆ, ಸರ್ಪದೋಷ ಇದೆ, ಹಾಗೆ ಅನ್ನೋದಂತಹ ದೋಷಗಳು ಇರತಕ್ಕಂಥದ್ದನ್ನ ಜಾತಕಗಳಲ್ಲಿ ಜ್ಯೋತಿಷರು ನೋಡಿ ಹೇಳಿರ್ತಾರೆ. ಹಾಗೂ ವಿವಾಹ, ಸಂತಾನ ಭಾಗ್ಯ ಇದು ನಿಧಾನ ಆಗಿರ್ತಕ್ಕಂಥ ಅವರಿಗೆ ಈ ಒಂದು ಗರುಡ ಸೇವೆ ಮಾಡೋದ್ರಿಂದ ಅವರ ಜಾತಕದಲ್ಲಿ ಇರ್ತಕ್ಕಂತಹ ಸರ್ಪದೋಷ, ರಾಹು ದೋಷ, ಕೇತು ದೋಷ ಇವು ಪರಿಹಾರವಾಗಿ ಅವರಿಗೆ ಕಾಲಕಾಲಕ್ಕೆ ವಿವಾಹ, ಸಂತಾನ ಭಾಗ್ಯ ಆಗೋದಕ್ಕೆ ಅನುಕೂಲ ಆಗತ್ತೆ. ಈ ಒಂದು ಗರುಡ ಸೇವೆ, ಗರುಡೋತ್ಸವ ಮಾಡೋದ್ರಿಂದ ಭಕ್ತಾದಿಗಳಿಗೆ ಶ್ರೀ ಸ್ವಾಮಿಯವರು ಮತ್ತು ಅಮ್ಮನವರು ವೈರಿತೆಯ ಇವರುಗಳ ಅನುಗ್ರಹ ಉಂಟಾಗಿ ಭಕ್ತಾದಿಗಳಿಗೆ ಸಮಸ್ತ ಸನ್ಮಂಗಳ ಉಂಟಾಗುತ್ತೆ ಅನ್ನೋದು ಒಂದು ನಂಬಿಕೆ. ಇದು ಪ್ರತಿ ತಿಂಗಳು ಕೂಡ ದೇವಸ್ಥಾನದಿಂದ ನಡ್ಕೊಂಡು ಬರ್ತಾ ಇದೆ. ಆದ್ರಿಂದ ಭಕ್ತಾದಿಗಳಿಗೆ ಶ್ರೀ ಸ್ವಾಮಿಯವರು ಮತ್ತು ಗರುಡ ದೇವರು ಸಮಸ್ತ ಸನ್ಮಂಗಳವರು ಉಂಟು ಮಾಡಲಿ ಹಾಗೆ ಅಂತ ಸ್ವಾಮಿಯವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ. ಸರ್ವೇ ಜನಾಃ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಶುಭಂ ಆದಾಗಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಪೌರ್ಣಮಿ, ಬೆಳಿಗ್ಗೆ ಸತ್ಯನಾರಾಯಣ ಪೂಜೆ, ಸಾಯಂಕಾಲ ಗರುಡೋತ್ಸವ, ಉತ್ತರ ನಕ್ಷತ್ರ, ಈ ಒಂದೇ ದಿನ 4 ಕಾರ್ಯಕ್ರಮಗಳು ಈ ದಿನ ಸೇರ್ಕೊಂಡು ಬಂದಿದೆ. ಈ ದಿನದ ಸೇವಾಕರ್ತರು ನಮ್ಮ ಶ್ರೀನಾಥ್ ಮಾಮ ಮತ್ತು ಜಯಂತಿ ಕುಟುಂಬದವರು ಕೂಡ ಈ ದಿನ ಈ ಒಂದು ಉತ್ತರ ನಕ್ಷತ್ರ ಬೆಳಗಿನ ಕಾರ್ಯಕ್ರಮ, ಸಾಯಂಕಾಲದ ಪ್ರಾಕಾರೋತ್ಸವ ಕಾರ್ಯಕ್ರಮ ನೆರವೇರಿಸಿಕೊಟ್ಟಿದ್ದಾರೆ. ಅವರಿಗೂ ಅವರ ಕುಟುಂಬಕ್ಕೂ ಸ್ವಾಮಿಯವರು ಮತ್ತು ಅಮ್ಮನವರು ವೈರಿತೆಯ ಆಯುರ ಆರೋಗ್ಯ ಐಶ್ವರ್ಯ ಆಶೀಗಳನ್ನು ಕೊಟ್ಟು ಸನ್ಮಂಗಳ ಉಂಟು ಮಾಡಲಿ ಹಾಗೆ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಉತ್ತರ ನಕ್ಷತ್ರ ಪ್ರತಿ ತಿಂಗಳು ಉತ್ತರ ನಕ್ಷತ್ರದ ದಿವಸ ಸ್ವಾಮಿಯವರಿಗೆ ಮತ್ತು ಅಮ್ಮನವರಿಗೆ ಬೆಳಗ್ಗೆ ಪಂಚಾಮೃತ ಅಭಿಷೇಕ, ನೈವೇದ್ಯ, ಮಹಾಮಂಗಳಾರತಿ, ಶಾತುಮರೆ, ಸಂಜೆ ಸಾಯಂಕಾಲ 7 ಗಂಟೆಗೆ ಪ್ರಾಕಾರೋತ್ಸವ, ನೈವೇದ್ಯ, ಮಂಗಳಾರತಿ, ಶಾತುಮರೆ. ಈ ದೇವಸ್ಥಾನದಲ್ಲಿ ಸ್ಟಾರ್ಟ್ ಆಗಿದ್ದಾಗಿಂದ ಕೂಡ ಈ ದೇವಸ್ಥಾನಕ್ಕೆ ನಾವು ಉತ್ತರ ನಕ್ಷತ್ರದಲ್ಲಿ ಮಾಡ್ತಾ ಬಂದಿದ್ದೀವಿ. ಅದರಲ್ಲಿ ಏನೇನು ನಮ್ಗೆ ಲಭ್ಯ ಆಗಿದೆ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಎಲ್ರಿಗೂ ಲಭ್ಯ ಆಗಿದೆ. ಈ ಲಭ್ಯ ಅಂತಲ್ಲ, ನಮಗೆ ಎಂತ ಕಷ್ಟ ಕಾಲದಲ್ಲಿ ನಮ್ಮ ಅಕ್ಕನ ಮಗ ಬಾವಿನಲ್ಲಿ ಬಿದ್ದೋಗ್ಬಿಟ್ಟು, ಚಿಕ್ಕ ಮಗ 5 ವರ್ಷ, ಬಾವಿ ನೀರೇ 60 ಅಡಿ ಬಾವಿ ಮೇಲಿಂದ ಕೆಳ ಬಿದ್ದಾಗ ಆ ದೇವರೇ ಕಾಪಾಡಿರ್ಬೇಕು, ಎತ್ಕೊಂಡಿರ್ಬೇಕು. ಅವ್ನು ಏನೂ ಆಗ್ಲಿಲ್ಲ, ನಾ ಇಲ್ಲಿದ್ದೀನಿ ಅಂತ. ಅದೇ ಕೂಡ್ಕೊ ನಮ್ಮ ದೇವಸ್ಥಾನದ ಒಂದು ಐಕ್ಯೂ ಇದು. ಅದೊಂದು ನನಗೆ ಒಂದು ಫೈರ್ ಆಕ್ಸಿಡೆಂಟ್ ಆಯ್ತು, ದೊಡ್ಡ ಗ್ಯಾಸ್ ಆಕ್ಸಿಡೆಂಟ್. ಅದರಿಂದ ನಾ ಬಚಾವಾದೆ. ಅದು ನಾವು ಹತ್ಕೊಂಡೇ ಉರಿಬೇಕಾಯ್ತು. ಆ ಸ್ಥಿತಿನಲ್ಲಿ ಆ ದೇವರೇ ಕಾಪಾಡಿದ. ನಮ್ಮ ದೇವರು ನಮ್ಮ ದೇವ್ರು ಕಾಪಾಡಿದ. ನಾವ್ ಯಾಕಂದ್ರೆ ಅವಾಗಿಂದ ಸ್ಟಾರ್ಟ್ ಆಗಿಂದ ದೇವಸ್ಥಾನದಿಂದ ಬಂದಾಗಿಂದ ಕೂಡ ಅದೇ ನಾವು ಫಾಲೋ ಮಾಡ್ಕೊಂಡ್ ಬಂದಿದ್ದೀವಿ. ಯಾವ್ದೋ ಉತ್ಸವ ನಕ್ಷತ್ರ ಬಂತು ಅಂದ್ರೆ ಉತ್ಸವ, ಶೇಷವಾಹನ, ಆಮೇಲೆ ಇಲ್ಲಿ ಶೈನೋತ್ಸವ, ಇದೆಲ್ಲ ನಾವು ನಡ್ಸ್ಕೊಳ್ತಾ ಬಂದಿದ್ದೀವಿ ನಾವು ದೇವಸ್ಥಾನಕ್ಕೆ. ಅದು ನಮ್ಮ ಇದು ಒಂದು ಕೈಕರ್ಯ, ದೇವರ ಕೈಕರ್ಯ ಅನ್ಕೊಂಡಿದೀವಿ ನಾವು. ಇದು ಲಾಭ ಆಗತ್ತೆ. ಅವನು ಕೊಡ್ತಾನೆ ಲಾಭನ ನಮಗೆ. ಯಾರು ಕೊಡ್ತಾನೆ, ಅವ್ರು ಕೊಡ್ತಾನೆ. ನಾನು ಕುಮಾರ್ ಅಂತ. ನಾನು ಆಕ್ಚುಲಿ ಮೂಲತಃ ಚನ್ನಪಟ್ಟಣ, ರಾಮನಗರ ಜಿಲ್ಲೆಯವರು. ಬೆಂಗಳೂರಿಗೆ ಬಂದು ಒಂದು 20 ವರ್ಷ ಆಗಿದೆ. 20 ವರ್ಷದ ಈ ದೇವಸ್ಥಾನಗಳಿಗೆ ಬರ್ತಾ ಇದ್ದೀನಿ. ಸಾಮಾನ್ಯವಾಗಿ ಸುಮಾರು 20 ವರ್ಷದಿಂದ ಬರ್ತಾ ಇರ್ಬೇಕಾದ್ರೆ ನಮ್ಮ ಗುರುಗಳ ಮಗವರು ಈ ಗರುಡೋತ್ಸವದ ಒಂದು ಮಾಡಬೇಕು ಅಂಕಲ್ ಅಂತೇಳಿ ಮಾಡಿ ತುಂಬ ಒಳ್ಳೇದಾಗತ್ತೆ ಅಂತ ಹೇಳಿದ್ರು. ಅವಾಗಿಂದ ಒಂದು 4 ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ. ಮುಂದೆ ಸ್ವಲ್ಪ ನಾವು ಸಾಧಾರಣವಾಗಿದ್ವಿ. ಇದು ಗರುಡೋತ್ಸವ ನಡ್ಸ್ಕೊಂಡ್ಮೇಲೆ ಭಗವಂತ ನಮ್ಗೆಲ್ಲ ರೀತಿ ಅನುಕೂಲ ಮಾಡಿಕೊಟ್ಟವನೆ. ಒಂಥರ ಪಾಸಿಟಿವ್ ಆಗಿ ಎಲ್ಲ ದೇವ್ರ ಕಾರ್ಯಗಳಲ್ಲಿ ಎಲ್ಲ ಈ ಏನು 4 ದೇವಸ್ಥಾನ ಇದಾವೆ ಎಲ್ಲ ದೇವಸ್ಥಾನಗಳಿಗೂ ಸೇವೆ ಮಾಡೋಕ್ಕೆ ಶಕ್ತಿ ಕೊಟ್ಟವನೆ. ಮತ್ತು ನಮ್ಮ ಗ್ರಾಮಗಳಲ್ಲೂ ಒಳ್ಳೆಯ ರೀತಿ ಸೇವೆ ಮಾಡೋಕ್ಕೆ ಒಂದು ಶಕ್ತಿ ತುಂಬಿದ್ದಾನೆ. ಈ ಗರುಡೋತ್ಸವ ನಡೆಸ್ಕೊಂಡು ಬಂದಿರೋದ್ರಿಂದ ನಮಗೆ ಯಾವುದೇ ರೀತಿ ಅಡಚಣೆಗಳಾಗಲಿ, ತೊಂದರೆಗಳಾಗಲಿ ಏನೇ ಬಂದರೂ ಸಣ್ಣದ್ರಲ್ಲಿ ಹೊರಟೋಗ್ತದೆ ಹೊರತು ಅದು ದೊಡ್ಡದಾಗಲ್ಲ. ಭಗವಂತನ ಕೃಪೆಯಿಂದ ನಾವು ಅನ್ನದಾನ ಇದು ಎಲ್ಲ ಕಡೆ ನಾವು ಎಲ್ಲಿ ಯಾವ್ಯಾವ ದೇವಸ್ಥಾನದಲ್ಲಿ ನಮಗೇನು ಭಗವಂತನ ಇಚ್ಛೆ ಎಲ್ಲೆಲ್ಲಿ ಇರ್ತಲ್ಲ ಎಲ್ಲ ಹೋಗಿ ಅನ್ನದಾನ ಇದೆಲ್ಲ ಮಾಡ್ಕೊಂಬಂದಿದ್ದೀವಿ ಇಷ್ಟು ವರ್ಷದಿಂದ. ಈ ಗರುಡನ ನಂಬಿದ್ಮೇಲೆ ನಮಗೆ ಸ್ವಲ್ಪ ಜಾಸ್ತಿ ಶಕ್ತಿ ಕೊಟ್ಟು ಎಲ್ಲ ರೀತಿ ಸೇವೆಗಳನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ ಆಯುಷ್ಯೇಂದ್ರಿಯೇ ಪ್ರತಿಷ್ಠತಿ.
சுமங்கலேரி அம்மதோரிவாகும் சமேதவசதா சௌபாகியமசேதத்வாயாதாஸ்வம் விவேதனா दीर्घायुष्मान भव दीर्घ सुमंगली भव चिरंजीवी भव श्री लक्ष्मी वेंकटेश्वर स्वामी श्री भैरदेव स्वामी अनुग्रह परिपूर्णता सिद्धिरस्तु मनसा भीष्टफल सिद्धिरस्तु आरोग्य भाग्यता सिद्धिरस्तु धनम धान्यम शुभपुत्र लाभम शत संवत्सरम दीर्घमायुः रोचनो रोचमान शोभना शोभमान कल्याण ஓங்கபரம் சன்னலோடுதருக ஓங்கோடல் போதில் பரிவண்ணகன் கடப்ப ஏங்காதே புக்கிரந்த சைத்தமலை பற்றி வாங்க உடங்கிறைக்கும் வள்ளல் பெரும்பொருட்கள் நீங்காத செல்வம் நிறைந்து